ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 200 ಪಾಯಿಂಟ್ಸ್ ಡೌನ್ ಆಗಿ 81,508 ಕ್ಲೋಸ್ ಆಗಿದೆ. ನಿಫ್ಟಿ 58 ಪಾಯಿಂಟ್ಸ್ ಡೌನ್ ಆಗಿ 24,619 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 101 ಪಾಯಿಂಟ್ಸ್ ಡೌನ್ ಆಗಿ 53,407 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ಲೈಟ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಆದರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಮಾತ್ರ ಇವತ್ತೂ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಮತ್ತು ರೀಸೆಂಟ್ ಟೈಮಲ್ಲಿ ಸ್ಮಾಲ್ ಕ್ಯಾಪ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಮತ್ತು ಈ ರೀಸೆಂಟ್ ಟೈಮಲ್ಲಿ ಮಾರ್ಕೆಟ್ಸ್ ನೋಡಿದ್ರಾ, ಲಾಸ್ಟ್ 2 ಮಂತ್ಸಿಂದ ಪ್ರತಿ ಇಂಡಿಸಿಸೂ ಅಬೌಟ್ 12% ಕರೆಕ್ಟ್ ಆಗಿದೆ. ಆದರೆ ಸ್ಮಾಲ್ ಕ್ಯಾಪ್ಸ್ ಆಲ್ ಟೈಮ್ ಹೈಸಿಂದ 3000 ಪಾಯಿಂಟ್ಸ್ ಕರೆಕ್ಟ್ ಆಗಿತ್ತು. ಈ 3000 ಪಾಯಿಂಟ್ಸನ್ನು ರಿಕವರ್ ಆಗಿ ಇವತ್ತು ಆಲ್ ಟೈಮ್ ಹೈ ಸ್ಟೆಚ್ ಮಾಡಿದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನು ಯಾವ್ಯಾವ ಇಂಡಿಸಿಸ್ ಮತ್ತೆ ಆಲ್ ಟೈಮ್ ಹೈ ಸ್ಟೆಚ್ ಮಾಡುತ್ತೆ ಅಂತ. ಇವಾಗ ಲಾಸ್ಟ್ ಟೈಮ್ ಕರೆಕ್ಟ್ ಆಗಿದ್ದು Q2 ರಿಸಲ್ಟ್ಸ್ ವೀಕಾಗಿ ಬಂದಿದೆ. FIIs ನಮ್ಮ ಮಾರ್ಕೆಟಿಂದ ಸೆಲ್ ಆಫ್ ಮಾಡ್ತಾ ಇದ್ದಾರೆ ಅಂತ ಇಷ್ಟೊಂದು ಕರೆಕ್ಟ್ ಆಯಿತು. ಮತ್ತು ಇವಾಗ ಜಾನ್ವರಿ 2nd ವೀಕ್ ಆರ್ 3rd ವೀಕಲ್ಲಿ Q3 ರಿಸಲ್ಟ್ ಶುರು ಆಗುತ್ತೆ. ನೋಡಬೇಕು ಈ ಸಲ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಎಕ್ಸ್ಪೆಕ್ಟೇಷನ್ಸ್ಗಿನ್ನ ಬಿಲೋ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರಾ ಅಥವಾ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿ ಮತ್ತೆ ಮಾರ್ಕೆಟ್ಸ್ ಆಲ್ ಟೈಮ್ ಹೈ ರೀಚ್ ಆಗುತ್ತಾ ಅಂತ ನೋಡೋಣ. ಇವಾಗ ಈ ಪಾಯಿಂಟಲ್ಲಿ ನೀವು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಮಾರ್ಕೆಟ್ಸ್ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿ ಮತ್ತೆ ಆಲ್ ಟೈಮ್ ಹೈಸ್ ರೀಚ್ ಆಗುತ್ತಾ ಇಲ್ವಾ ಅಂತ. ಒಂದು ವೇಳೆ ಮಾರ್ಕೆಟ್ಸ್ ಏನಾದರೂ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ನೆಕ್ಸ್ಟ್ ನಿಫ್ಟಿ 28,000 ರೀಚ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದರೆ ರಿಸಲ್ಟ್ಸ್ ಪಾಸಿಟಿವ್ ಆಗಿ ಬಂದರೆ ಅದಾದಮೇಲೆ ಬಜೆಟ್ ಇದೆ ಫೆಬ್ರವರಿಯಲ್ಲಿ, ಆವಾಗ ಬಜೆಟಲ್ಲೂ ಸಹ ಸ್ವಲ್ಪ ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಮಾರ್ಚಲ್ಲಾದರೆ RBI ರೇಟ್ ಕಟ್ ಇರೋ ಚಾನ್ಸಸ್ ಇದೆ. ಅದರಿಂದ ಈ ಎಲ್ಲ ಡೇಟಾ ಪಾಯಿಂಟ್ಸೂ ಪಾಸಿಟಿವ್ ಆಗಿ ಬಂದರೆ ಮತ್ತೆ ನಿಫ್ಟಿ 28,000 ರೀಚ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ನಿಮ್ಮ ವ್ಯೂ ಯಾವ ಥರ ಇದೆ ಸ್ಟಾಕ್ ಮಾರ್ಕೆಟ್ ಮೇಲೆ ಅಂತ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವ್ರಿಗೆ ಇದೇ ಲಾಸ್ಟ್ ಟರ್ಮ್ ಅಂತ ಮಾತಾಡ್ಕೊಂಡಿದ್ವಿ. ಇವಾಗ ಸಂಜಯ್ ಮಲ್ಹೋತ್ರಾ ಅಂತ ಹೊಸ RBI ಗವರ್ನರ್ ಅಪಾಯಿಂಟ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ 3 ಇಯರ್ಸ್ವರೆಗೂ ಇವರೇ RBI ಗವರ್ನರ್ ಆಗಿರುತ್ತಾರೆ. ನೆಕ್ಸ್ಟ್ ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಇವತ್ತು ಆಟೋ ಸೆಕ್ಟರ್ ನೋಡಿದ್ರಾ 0.7% ಕರೆಕ್ಟ್ ಆಗಿದೆ. ಯಾಕಂದರೆ ಇವತ್ತು ನವಂಬರ್ ಮಂತ್ ಆಟೋ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಇದರಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಾ ಇದೆ. ಮತ್ತು ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾರ್ಕೆಟ್ ಕೀ ಅಪ್ಡೇಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಇವತ್ತು ಫಾರ್ಮಾ ಸೆಕ್ಟರ್ ನೋಡಿದ್ರಾ, ಫಾರ್ಮಾ ಸೆಕ್ಟರಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣಿಸಿದೆ. ಅದರಲ್ಲೂ ಈ CDMO ಕಂಪನೀಸ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲಿ ದಿವಿಸ್ ಲ್ಯಾಬ್ ಮತ್ತು ಸಿಂಜಿನ್ ಫಾರ್ಮಾಸ್ಯೂಟಿಕಲ್ ಈ ಕಂಪನೀಸ್ ಆದರೆ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. US ಅಲ್ಲಿ ಬಯೋಸೆಕ್ಯೂರ್ ಆ್ಯಕ್ಟ್ ಲಾಂಚ್ ಮಾಡೋದಕ್ಕೆ ಲೇಟ್ ಆಗ್ಬೋದು ಅಂತ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವತ್ತು FMCG ಸೆಕ್ಟರ್ ನೋಡಿದ್ರಾ, ಅಬೌಟ್ 2% ಕರೆಕ್ಟ್ ಆಗಿದೆ. ಅದ್ರ ಜೊತೆಗೆ ಈ FMCG ಕಂಪನೀಸ್ ಎಲ್ಲನೂ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ಗೋದ್ರೇಜ್ ಕನ್ಸ್ಯೂಮರ್ ಆದರೆ ಅಬೌಟ್ 10% ಕರೆಕ್ಟ್ ಆಗಿದೆ. ಯಾಕೆ ಇವತ್ತು ಇಷ್ಟೊಂದು ಕರೆಕ್ಟ್ ಆಗಿರೋದು, ಇದಕ್ಕೆ ರೀಸನ್ಸ್ ಏನೇನಿದೆ, ಈ FMCG ಸೆಕ್ಟರ್ ಬಗ್ಗೆ ಮಾರ್ಕೆಟ್ ಕೀ ಅಪ್ಡೇಟ್ಸಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಏನಂತ ಅಂದರೆ, ನೀವು ಹೆಲ್ತ್ ಕಾನ್ಷಿಯಸ್ ಆಗಿ ಈ ಥರ FMCG ಪ್ರಾಡಕ್ಟ್ಸ್ನ ಬೈ ಮಾಡೋದು ಕಮ್ಮಿ ಮಾಡಿದ್ದೀರಾ ಅಥವಾ ನಿಮ್ಗೆ ಯಾವುದಾದ್ರು ಬೇರೆ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ಕಾಣಿಸ್ತಾ ಇದೆಯಾ ಮಾರ್ಕೆಟ್ಸಲ್ಲಿ ಅಂತ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ US ಮಾರ್ಕೆಟ್ ಶುಕ್ರವಾರ ಸಹ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಯಾಕಂದರೆ ಜಾಬ್ಸ್ ಡೇಟಾ ಸ್ವಲ್ಪ ವೀಕಾಗಿ ಬಂದಿದೆ. ಈ ಥರ ವೀಕಾಗಿ ಬಂದಿದ್ರೂ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ತಾಂಡಿದೆ. ಯಾಕಂದರೆ ಈ ಡಿಸೆಂಬರ್ ಮಂತಲ್ಲಿ ರೇಟ್ ಕಟ್ ಇರುತ್ತೆ ಅಂತ ಪಾಸಿಟಿವ್ ಸೆಂಟಿಮೆಂಟಿಂದ ಮಾರ್ಕೆಟ್ಸ್ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಅದಾದಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಇನ್ನೂ ತುಂಬಾ ಅಪ್ಡೇಟ್ಸ್ ಇದೆ. ಇವಾಗ ಉಕ್ರೈನ್ ರಷ್ಯಾ ವಾರ್ ಸಿನಾರಿಯೋಸ್ ಕೂಡ ಅದೇ ಥರನೇ ಇದೆ. ಜೊತೆಗೆ US ಉಕ್ರೈನ್ಗೆ ತುಂಬಾ ಮಿಲಿಟ್ರಿ ವೆಪನ್ಸ್ನ ಕೊಡ್ತಾ ಇದೆ ಅಂತ ಸಹ ಅಪ್ಡೇಟ್ ಬಂದಿದೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನೂ ಹೊಸದಾಗಿ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಬಂದಿದೆ ಅಂದರೆ, ನಮ್ಮ ಇಂಡಿಯಾ ಪ್ರಕಾರ ಇನ್ನೊಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಶುರು ಆಗ್ತಾ ಇದೆ. ಏನಂತ ಅಂದರೆ, ನೇಪಾಳ್ PM ಇದ್ದಾರಲ್ಲ, ಅವರು ಚೈನಾ ಜೊತೆ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದಾರೆ. ಏನಕ್ಕಂದರೆ ಈ ಎರಡೂ ಕಂಟ್ರೀಸ್ ಮಧ್ಯ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಟ್ ಮಾಡೋದಕ್ಕೋಸ್ಕರ ಈ ಅಗ್ರಿಮೆಂಟ್ನ ಸೈನ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಅಂದರೆ ಇವಾಗ ಬಾರ್ಡರ್ಸ್ ಏನಿದೆ ನೇಪಾಳ್ ಮತ್ತು ಚೈನಾ ಇದೆ ಅಲ್ಲ, ಆ ಬಾರ್ಡರ್ಸಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಟ್ ಮಾಡಿ ಚೈನಾಯಿಂದ ನೇಪಾಳ್ಗೆ ಡೈರೆಕ್ಟಾಗಿ ಬರೋದಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಇನ್ಫ್ರಾಸ್ಟ್ರಕ್ಚರ್ ಏನಾದರೂ ಬಿಲ್ಟ್ ಮಾಡಿದ್ರೆ ಅದು ಇಂಡಿಯಾಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಚೈನಾದವರು ಯಾವಾಗ ಬೇಕಾದ್ರೂ ನೇಪಾಳಿಂದ ನಮ್ಮ ಇಂಡಿಯಾನ ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು. ಅದಕ್ಕೋಸ್ಕರ ಇದೊಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ ಶುರು ಆಗಿದೆ.
ನೋಡೋಣ ಇದ್ರ ಬಗ್ಗೆ ಕೂಡ ಕಮಿಂಗ್ ಟೈಮಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಇರುತ್ತೆ ಅಂತ. FIDA ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಈ ಡಿಸೆಂಬರ್ ಮಂತಲ್ಲಿ ತುಂಬಾ ಬೈ ಸೈಡಿಗೆ ಬಂದಿದ್ದಾರೆ. ಆದರೆ ಒಂದೇ ಒಂದಿನ ಮಾತ್ರ ಸೆಲ್ ಸೈಡಲ್ಲಿದ್ದಾರೆ. ಆದ್ರೂ ಪರವಾಗಿಲ್ಲ. ಲಾಸ್ಟ್ 1 ವೀಕಲ್ಲಿ ನಿಯರ್ಲಿ 11,000 ಕ್ರೋರ್ಸ್ವರೆಗೂ ಬೈ ಮಾಡಿದ್ದಾರೆ. ಕಮಿಂಗ್ ಟೈಮಲ್ಲಿ ಇದೇ ಥರ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ. ರೀಸೆಂಟಾಗಿ ವಾಟ್ಸಪ್ ಚಾನಲ್ ಶುರು ಮಾಡಿದ್ದೆ. ಈ ಚಾನಲಲ್ಲಿ 24 ಅವರ್ಸ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರೋ ಪ್ರತಿ ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ FMCG ಈ ಸೆಕ್ಟರ್ ನೋಡಿದ್ರೆ ಇವತ್ತು ಎಬೋ 2% ಕರೆಕ್ಟ್ ಆಗಿದೆ. ಅದಾದಮೇಲೆ ಮತ್ತೆ ಇಂಡಿವಿಜುವಲ್ ಕಂಪನೀಸ್ ನೋಡಿಕೊಂಡ್ರೆ ಈ ಎಲ್ಲ FMCG ಕಂಪನೀಸೂ ಇವತ್ತು ತುಂಬಾ ಕರೆಕ್ಟ್ ಆಗಿದೆ. ಅದರಲ್ಲಿ ಗೋದ್ರೇಜ್ ಕನ್ಸ್ಯೂಮರ್ಸ್ ಆದರೆ ಎಬೋ 10% ಕರೆಕ್ಟ್ ಆಗಿದೆ. ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಆದರೆ ನಿಯರ್ಲಿ 4% ಕರೆಕ್ಟ್ ಆಗಿದೆ. ಡಾಬರ್ ಆದರೆ 3% ಕರೆಕ್ಟ್ ಆಗಿದೆ. ಇದೇ ಥರ ಈ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಪ್ರತಿ ಕಂಪನಿನೂ ಇವತ್ತು ಕರೆಕ್ಟ್ ಆಗಿದೆ. ಯಾಕೆ ಇವತ್ತು ಈ ಕಂಪನೀಸ್ ಇಷ್ಟೊಂದು ಕರೆಕ್ಟ್ ಆಗಿರೋದು ಮತ್ತು FMCG ಸೆಕ್ಟರ್ ಬಗ್ಗೆ ನನ್ನ ಒಪಿನಿಯನ್ ಕೂಡ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಈ FMCG ಕಂಪನೀಸಲ್ಲಿ ನೀವು ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಈ ಡೇಟಾ ಪಾಯಿಂಟ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ. ಫಸ್ಟ್ ಇವಾಗ ಗೋದ್ರೇಜ್ ಕನ್ಸ್ಯೂಮರ್ಸ್ ಸ್ಟಾಕ್ ನೋಡಿದ್ರಾ, ಇವತ್ತು ಎಬೋ 10% ಕರೆಕ್ಟ್ ಆಗಿದೆ. ಯಾಕೆ ಇವತ್ತು ಇಷ್ಟೊಂದು ಕರೆಕ್ಟ್ ಆಯಿತು ಅಂದರೆ ಇವತ್ತು ಗೋದ್ರೇಜ್ ಕನ್ಸ್ಯೂಮರ್ ಅವರು ಅವ್ರ ಬಿಸ್ನೆಸ್ ಬಗ್ಗೆ, ಅವ್ರ ಬಿಸ್ನೆಸ್ ಕಂಡೀಷನ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಈ ಸಲ ಅಂದರೆ ಈ ಕ್ವಾರ್ಟರಲ್ಲಿ ಸ್ವಲ್ಪ ಸ್ಲೋ ಡೌನ್ ಕಾಣ್ತಾ ಇದೆ ಅಂತ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಗೋದ್ರೇಜ್ ಕನ್ಸ್ಯೂಮರ್ಸ್ ಎಬೋ 10% ಕರೆಕ್ಟ್ ಆಗಿರೋದು. ಈ ಥರ ದೊಡ್ಡ ಕಂಪನಿ ಈ FMCG ಸೆಗ್ಮೆಂಟಲ್ಲಿ ಸ್ಲೋ ಡೌನ್ ಕಾಣ್ತಾ ಇದೆ ಅಂತ ಯಾವಾಗ ಸ್ಟೇಟ್ಮೆಂಟ್ಸ್ ಮಾಡಿದ್ರೋ ಅದರಿಂದ ಈ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಮಿಕ್ಕಿರೋ ಎಲ್ಲ ಕಂಪನೀಸಲ್ಲೂ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿಯಾಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು FMCG ಸೆಕ್ಟರ್ ಇಷ್ಟೊಂದು ಕರೆಕ್ಟ್ ಆಗಿರೋದು. ಮತ್ತು ಈ FMCG ಸೆಕ್ಟರ್ ಯಾಕೆ ಇಷ್ಟು ಕರೆಕ್ಟ್ ಆಗ್ತಾ ಇದೆ ಅಂತ ನೋಡಿಕೊಂಡ್ರೆ ಮೊದಲನೇ ರೀಸನ್ ಎಲ್ಲರಿಗೂ ಗೊತ್ತಾಗದೆ ಇನ್ಫ್ಲೇಷನ್ ಜಾಸ್ತಿ ಇದೆ. ಇವಾಗ ಇನ್ಫ್ಲೇಷನ್ ನೋಡಿಕೊಂಡ್ರೆ 6.21% ಇದೆ. ಅದಕ್ಕೋಸ್ಕರ ಈ ಥರ ಇನ್ಫ್ಲೇಷನ್ ಜಾಸ್ತಿ ಇರೋದಕ್ಕೇ FMCG ಸೆಕ್ಟರ್ ಇಷ್ಟೊಂದು ಕರೆಕ್ಟ್ ಆಗ್ತಾ ಇದೆ ಅಂತ ಡೇಟಾಸ್ ಕಾಣಿಸುತ್ತೆ. ಆದರೆ ಇವಾಗ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ, ಯಾಕೆ FMCG ಸೆಕ್ಟರ್ ಇಷ್ಟೊಂದು ಕರೆಕ್ಟ್ ಆಗ್ತಾ ಇರ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಇವಾಗ ಮೊನ್ನೆ GDP ಡೇಟಾ ಅಪ್ಡೇಟ್ ಆಯಿತು. GDP ಡೇಟಾದಲ್ಲಿ ನೋಡಿಕೊಂಡ್ರೆ GDP 5.5% ಇದೆ. ಅದರಲ್ಲಿ ಕನ್ಸ್ಯೂಮರ್ ಸ್ಪೆಂಡಿಂಗ್ ಯಾವ ಥರ ಇದೆ ಅಂದರೆ ಒಂಚೂರೂ ಕಮ್ಮಿ ಆಗಿಲ್ಲ. ಇನ್ಫ್ಲೇಷನ್ ಇಷ್ಟು ಜಾಸ್ತಿ ಇದ್ರೂ ಕನ್ಸ್ಯೂಮರ್ ಸ್ಪೆಂಡಿಂಗ್ ಒಂಚೂರೂ ಕಮ್ಮಿ ಆಗಿಲ್ಲ ಅಂತ ಡೇಟಾ ಇದೆ. ಹಾಗಾದರೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ಏನೋ ಅದೇ ಥರ ಇದೆ. ಆದರೆ FMCG ಸೆಕ್ಟರ್ಸ್ ಮಾತ್ರ ಯಾಕೆ ಇಷ್ಟೊಂದು ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾವೆ? ಇವಾಗ ನನ್ನ ಪ್ರಕಾರ ಯಾವುದೇ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕಂದ್ರೆ ನಮಗೆ 2 ಚಾನಲ್ ಇದೆ. ಒಂದು ಆನ್ಲೈನ್ ಮಾರ್ಕೆಟ್, ಒಂದು ಆಫ್ಲೈನ್ ಮಾರ್ಕೆಟ್. ಇವಾಗ ಆನ್ಲೈನ್ ಮಾರ್ಕೆಟಲ್ಲಿ ನೋಡಿಕೊಂಡಾಗ ನಾವು 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತೀವಿ. ಒಂದು ಪ್ರೈಸ್ ಸೆನ್ಸಿಟಿವ್, ಅಂದರೆ ಯಾವ ಪ್ರಾಡಕ್ಟ್ ಯಾವ ಪ್ರೈಸಲ್ಲಿದೆ, ಆ ಪ್ರೈಸಸಲ್ಲಿ ಸ್ವಲ್ಪ ಡಿಸ್ಕೌಂಟ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಪ್ರೈಸಸ್ ಏನಾದರೂ ಡಿಸ್ಕೌಂಟಲ್ಲಿದ್ದರೆ ಅಂಥ ಪ್ರಾಡಕ್ಟ್ನ ತೊಗೊತೀವಿ. ಅದಾದಮೇಲೆ ಬ್ರ್ಯಾಂಡೆಡ್. ಇವಾಗ ಈ FMCG ಕಂಪನೀಸ್ ಎಲ್ಲ ತಯಾರು ಮಾಡಿರೋ ಪ್ರಾಡಕ್ಟ್ಸ್ ಇವನ್ನ ಬ್ರ್ಯಾಂಡೆಡ್ ಅಂತೀನಿ ಇವಾಗ ಈ ಪ್ರಾಡಕ್ಟ್ಸ್. ಅದಾದಮೇಲೆ ಇವಾಗ ಥರ್ಡ್ ಕ್ಯಾಟಗರಿ ಯಾವುದು ಅಂದರೆ ಇವಾಗ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಮೇಲೆ ನ್ಯಾಚುರಲ್ ಅಂತ ಇದೆ ಅಂದರೆ ಅಥವಾ ಆರ್ಗಾನಿಕ್ ಅನ್ನೋ ಪ್ರಾಡಕ್ಟ್ನ ತುಂಬಾ ಬೈ ಮಾಡ್ತಾ ಇದ್ದಾರೆ. ಈ ಆರ್ಗಾನಿಕ್ ಅಥವಾ ನ್ಯಾಚುರಲ್ ಅನ್ನೋ ಪ್ರಾಡಕ್ಟ್ಸ್ ಎಲ್ಲ ಮೋಸ್ಟ್ ಆಫ್ ಆಲ್ ಯಾವುದೂ ಈ FMCG ಕಂಪನೀಸ್ ತಯಾರು ಮಾಡಿರೋ ಪ್ರಾಡಕ್ಟ್ಸ್ ಅಲ್ಲ. ಈ ಪ್ರಾಡಕ್ಟ್ಸ್ ಎಲ್ಲ ಈ ಚಿಕ್ಕ ಚಿಕ್ಕ ಕಂಪನೀಸ್ ತಯಾರು ಮಾಡಿರೋ ಪ್ರಾಡಕ್ಟ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಈ FMCG ಸೆಗ್ಮೆಂಟ್ ಮೇಲೆ ಇಷ್ಟೊಂದು ಎಫೆಕ್ಟ್ ಕಾಣ್ತಾ ಇರೋದು. ಅದಾದಮೇಲೆ ಇವಾಗ ಸೆಕೆಂಡ್ನೇ ಕ್ಯಾಟಗರಿ ಯಾವುದು ಅಂದರೆ ಆಫ್ಲೈನ್ ಮಾರ್ಕೆಟ್. ಆಫ್ಲೈನ್ ಮಾರ್ಕೆಟಲ್ಲಿ ನೋಡಿಕೊಂಡಾಗ ಇಲ್ಲೂ 2 ಥರ ಬೈ ಮಾಡ್ತಾರೆ. ಒಂದು ಪ್ರೈಸ್ ಸೆನ್ಸಿಟಿವ್, ಇನ್ನೊಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್. ಆದರೆ ಆಫ್ಲೈನ್ ಮಾರ್ಕೆಟ್ಗೆ ಹೋಗಿ ಎಷ್ಟು ಜನ ಬೈ ಮಾಡ್ತಾ ಇದ್ದಾರೆ ಇದೊಂದು ಪಾಯಿಂಟ್ನ ಯೋಚನೆ ಮಾಡಬೇಕು. ಯಾಕಂದರೆ ಪ್ರತಿ ಸಿಟೀಸಲ್ಲೂ ಡೈರೆಕ್ಟಾಗಿ ಯಾರೂ ಹೋಗಿ ಇಂಥ ಪ್ರಾಡಕ್ಟ್ ಬೇಕು ಅಂಥ ಪ್ರಾಡಕ್ಟ್ ಬೇಕು ಅಂತ ಡೈರೆಕ್ಟಾಗಿ ಹೋಗಿ ಯಾರೂ ಪರ್ಚೇಸ್ ಮಾಡ್ತಾನೇ ಇಲ್ಲ. ಡೈರೆಕ್ಟ್ ಎಲ್ಲನೂ ಹೋಮ್ ಡೆಲಿವರಿಗೆ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆನ್ಲೈನ್ ಮಾರ್ಕೆಟ್ಗೆ ತುಂಬಾ ಪ್ರಿಫರ್ ಮಾಡ್ತಾ ಇದ್ದಾರೆ. ಅದರಿಂದ ಆನ್ಲೈನ್ ಮಾರ್ಕೆಟಲ್ಲಿ ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ಸರ್ಚ್ ಮಾಡಿದಾಗ ಮೇಜರಾಗಿ ಮೇಲೆ ಯಾವ ಪ್ರಾಡಕ್ಟ್ ಬರುತ್ತೋ ಅಂದರೆ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ ಯಾವುದಿದೆ ಅಂತ ನೋಡಿಕೊಂಡು ಅದರಲ್ಲೇ ಬೈ ಮಾಡ್ತಾ ಇದ್ದಾರೆ. ಈ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಎಲ್ಲ ಯಾವುದೂ ದೊಡ್ಡ ಕಂಪನೀಸ್ ಪ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಆಗಿರಲ್ಲ. ಅದಕ್ಕೋಸ್ಕರನೇ FMCG ಇಷ್ಟೊಂದು ಕರೆಕ್ಟ್ ಆಗ್ತಾ ಇರ್ಬೋದು. ಅದಾದಮೇಲೆ ಇವಾಗ ಡಿಮಾರ್ಟ್ ಇದೆ. ಡಿಮಾರ್ಟ್ನ ಪ್ರತಿಯೊಬ್ಬರು ನೋಡ್ತಾನೆ ಇದ್ದೀರಾ. ಡಿಮಾರ್ಟಲ್ಲಿ ಯಾವಾಗೂ ತುಂಬ ಜನ ಇರ್ತಾರೆ. ಅದ್ರ ಜೊತೆಗೆ ಪ್ರತಿಯೊಬ್ಬರೂ ತುಂಬಾ ಪರ್ಚೇಸ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಬೇರೆ ಶಾಪ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಡಿಮಾರ್ಟಲ್ಲಿ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ ಅಂತ
ತುಂಬಾ ಚೆನ್ನಾಗಿ ಪರ್ಚೇಸ್ ಮಾಡ್ತಾ ಇರ್ತಾರೆ. ಆದರೆ ಡಿಮಾರ್ಟಲ್ಲೂ ಒಂದು ಗಮನಿಸಿದ್ದೀರಾ, ಅದ್ರ ಥರನೇ ಇರೋ ಸೇಮ್ ಪ್ರಾಡಕ್ಟ್ ಇನ್ನೊಂದಿರುತ್ತೆ. ಆದರೆ ಆ ಪ್ರಾಡಕ್ಟ್ ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ಇರುತ್ತೆ. ಅದು ಡಿಮಾರ್ಟ್ ಅವ್ರದ್ದು ಪ್ರಾಡಕ್ಟೇ ಆಗಿರ್ಬೋದು ಅಥವಾ ಬೇರೆ ಕಂಪನೀಸ್ ಪ್ರಾಡಕ್ಟೇ ಆಗಿರ್ಬೋದು. ಇದರಿಂದ ಕೂಡ FMCG ಸೆಕ್ಟರ್ ಮೇಲೆ ಸ್ವಲ್ಪ ಎಫೆಕ್ಟ್ ಆಗೇ ಆಗುತ್ತೆ. ಈ ಎಲ್ಲ ರೀಸನ್ಸಿಂದನೇ FMCG ಕರೆಕ್ಟ್ ಆಗ್ತಾ ಇರ್ಬೋದು. ಕಮ್ಮಿಂಗ್ ಟೈಮಲ್ಲಿ ಈ FMCG ಸೆಗ್ಮೆಂಟಲ್ಲಿ ಇನ್ನೂ ಏನೇನು ಚೇಂಜಸ್ ಬರುತ್ತೆ ಮತ್ತು ಕನ್ಸ್ಯೂಮರ್ ಯಾವ ಥರ ಯೋಚನೆ ಮಾಡ್ತಾರೆ, ಯಾವ ಪ್ರಾಡಕ್ಟ್ ತೊಗೊಳೋದಕ್ಕೂ ಮುಂಚೆ ಯಾವ್ಯಾವ ಥರ ಥಿಂಕ್ ಮಾಡ್ತಾರೆ, ಇವನ್ನೆಲ್ಲ ಚೆಕ್ ಮಾಡಿ ಈ FMCG ಕಂಪನೀಸ್ ಕನ್ಸ್ಯೂಮರ್ಗೆ ತಕ್ಕನಾಗೆ ಕನ್ಸ್ಯೂಮರ್ಗೆ ಬೇಕಾಗಿರೋ ಪ್ರೈಸಲ್ಲಿ ಯಾವ ಪ್ರಾಡಕ್ಟ್ನ ನೋಡ್ತಾ ಇದ್ದಾರೆ ಅಂತ ನೋಡಿಕೊಂಡು ಆ ಥರ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ಕಮ್ಮಿಂಗ್ ಟೈಮಲ್ಲಿ FMCG ಸೆಕ್ಟರ್ ಬೆಟರಾಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಈ ಸೆಗ್ಮೆಂಟ್ಸಲ್ಲಿ ಇನ್ನೂ ಯಾವ್ಯಾವ ಥರ ಗ್ರೋತ್ ಇರುತ್ತೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಇವತ್ತು ಟೆಕ್ಸ್ಟೈಲ್ ಸ್ಟಾಕ್ಸ್ ನೋಡಿದ್ರಾ, ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ ಇಂಡೋಕೌಂಟ್ ಇಂಡಸ್ಟ್ರೀಸ್ ಆದರೆ ಎಬೋವ್ 14% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಗೋಕುಲ್ದಾಸ್ ಎಕ್ಸ್ಪೋರ್ಟ್, ಟ್ರೈಡೆಂಟ್ ಇದೇ ಥರ ಈ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಎಲ್ಲ ಕಂಪನೀಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು ಬಾಂಗ್ಲಾದೇಶಲ್ಲಿ ಬೆಕ್ಸಿಮ್ಕೋ ಅಂತ ಒಂದು ಕಂಪನಿ ಇದೆ. ಈ ಕಂಪನಿ ಅಂಡರಲ್ಲಿ 169 ಕಂಪನೀಸ್ ಇದ್ದಾವೆ. ಇವರು ಮೇಯ್ನಾಗಿ 3 ಸೆಗ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾರೆ. ಈ ಕಂಪನಿ ಅಂಡರಲ್ಲಿ 32 ಟೆಕ್ಸ್ಟೈಲ್ ಕಂಪನೀಸ್ ಇದ್ದಾವೆ. ಈ ಕಂಪನೀಸ್ನ ಸೆಲ್ ಮಾಡಾಕ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಸೆಲ್ ಮಾಡೋದ್ರಿಂದ ಇವ್ರಿಗೆ ಬರೋ ಆರ್ಡರ್ಸ್ ಎಲ್ಲ ಅದು ಇಂಡಿಯಾಗೆ ಬರೋ ಚಾನ್ಸಸ್ ಇದೆ ಅಂತಲೇ ಇವತ್ತು ಇಂಡಿಯನ್ ಟೆಕ್ಸ್ಟೈಲ್ ಕಂಪನೀಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವತ್ತು ನವಂಬರ್ ಮಂತ್ ಆಟೋ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಮಂತಲ್ಲಿ ನೋಡಿಕೊಂಡ್ರೆ 12% ಇನ್ಕ್ರೀಸ್ ಆಗಿದೆ. ಮತ್ತು ಇಯರ್ ಆನ್ ಇಯರಲ್ಲಿ ನೋಡಿಕೊಂಡ್ರೆ 11% ಇನ್ಕ್ರೀಸ್ ಆಗಿದೆ. ಓವರಾಲ್ ಡೇಟಾ ನೋಡಿಕೊಂಡಾಗ ಅದು ಪಾಸಿಟಿವ್ ಡೇಟಾನೇ ಅನಿಸುತ್ತೆ. ಆದರೆ ಇಂಡಿವಿಜುವಲ್ ಆಗಿ ನೋಡಿಕೊಂಡ್ರೆ ಇವಾಗ 2 ವೀಲರ್ ಸೇಲ್ಸ್ ನೋಡಿಕೊಂಡ್ರೆ ಮಂತಲ್ಲಿ 26% ಇನ್ಕ್ರೀಸ್ ಆಗಿದೆ. ಮತ್ತು ಇಯರ್ ಆನ್ ಇಯರಲ್ಲಿ ನೋಡಿಕೊಂಡ್ರೆ 15% ಇನ್ಕ್ರೀಸ್ ಆಗಿದೆ. ಆದರೆ ಕಮರ್ಷಿಯಲ್ ವೆಹಿಕಲ್ಸಲ್ಲಿ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 6% ಡೌನ್ ಆಗಿದೆ. ಮತ್ತು ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟಲ್ಲಿ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 13% ಡೌನ್ ಆಗಿದೆ. ಅದರಿಂದನೇ ಇವತ್ತು ಆಟೋ ಸೆಕ್ಟರ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಟೋಟಲ್ ಆಟೋ ರಿಟೇಲ್ ಸೇಲ್ಸ್ ಡೇಟಾ ಯಾವ್ಯಾವ ಸೆಗ್ಮೆಂಟಲ್ಲಿ ಎಷ್ಟು ಗ್ರೋತ್ ಇದೆ ಮತ್ತು ಅರ್ಬನ್ನಲ್ಲಿ ಎಷ್ಟು ಸೇಲ್ಸ್ ಇದೆ, ರೂರಲಲ್ಲಿ ಎಷ್ಟು ಸೇಲ್ಸ್ ಇದೆ ಅಂತ ಕ್ಲಿಯರಾಗಿ ಇಲ್ಲಿ ಡೇಟಾ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿಕೊಂಡ್ರೆ ಅರ್ಬನ್ನಲ್ಲಿ 2 ವೀಲರ್ಸ್ ಆದರೆ 9% ಇನ್ಕ್ರೀಸ್ ಆಗಿದೆ. ರೂರಲ್ ಸೇಲ್ಸ್ ಆದರೆ 19% ಇನ್ಕ್ರೀಸ್ ಆಗಿದೆ. ಇದೇ ಹೈಯೆಸ್ಟ್. ಇಷ್ಟು ತಿಂಗಳು ನಾವು ಯಾವ ಥರ ಡೇಟಾನ ಕೇಳಿಸ್ಕೊತಾ ಇದ್ವಿ ಅಂದರೆ ರೂರಲ್ ಎಕಾನಮಿ ತುಂಬಾ ವೀಕ್ ಆಗಿದೆ. ಇದಕ್ಕೆ ತುಂಬಾ ಹಲವಾರು ರೀಸನ್ಸ್ ಇದ್ದಾವೆ. ಅದರಿಂದ ರೂರಲ್ ಸೈಡಿಂದ ಸ್ಪೆಂಡಿಂಗ್ಸ್ ತುಂಬಾ ಕಮ್ಮಿ ಆಗಿದ್ದಾವೆ ಅಂತ ಕೇಳಿಸ್ಕೊತಾ ಇದ್ವಿ. ಆದರೆ ಈ ಸಲ ನೋಡಿ ರೂರಲ್ ಸೇಲ್ಸ್ ಡೇಟಾನೇ ತುಂಬಾ ಜಾಸ್ತಿ ಬಂದಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಮಾನ್ಸೂನ್ಸ್ ಕರೆಕ್ಟ್ ಟೈಮಲ್ಲಿ ಬಂದಿದೆ. ಅದರಿಂದನೇ ರೂರಲ್ ಎಕಾನಮಿ ಪಿಕಪ್ ಆಗ್ತಾ ಇರೋದು. ಆದರೆ 4 ವೀಲರ್ ಸೆಗ್ಮೆಂಟಲ್ಲಿ ನೋಡಿಕೊಂಡ್ರೆ ಅರ್ಬನ್ ಸೇಲ್ಸೇ 16% ಕರೆಕ್ಟ್ ಆಗಿದೆ ಮತ್ತು ರೂರಲ್ ಸೇಲ್ಸ್ ಕೂಡ 10% ಕರೆಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಿಯರ್ಲಿ 1% ಕರೆಕ್ಟ್ ಆಗಿರೋದು. ಈ ಥರ ಸೇಲ್ಸ್ ಡೇಟಾಯಿಂದ ಇನ್ನೂ ತುಂಬಾ ಕರೆಕ್ಟ್ ಆಗಬೇಕಾಯಿತು. ಆದರೆ ರೀಸೆಂಟ್ ಕರೆಕ್ಷನಲ್ಲೇ ನಿಯರ್ಲಿ 15 to 16% ಕರೆಕ್ಟ್ ಆಗಿರೋದಕ್ಕೇ ಇವತ್ತು ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಆದರೆ ಇದೇ ಥರ Q3 ರಿಸಲ್ಟ್ಸಲ್ಲಿ ಏನಾದರೂ ವೀಕ್ನೆಸ್ ಕಾಣಿಸಿದ್ರೆ ಮತ್ತೆ ಅಡಿಷ್ನಲ್ ಆಗಿ 5 to 10% ಓವರಾಲ್ ಸೆಕ್ಟಾರ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇವಾಗ ಇಷ್ಟು ದಿನ Q2 ರಿಸಲ್ಟ್ಸ್ ವೀಕಾಗಿ ಬಂತು ಅಂತ ಕರೆಕ್ಟ್ ಆಗ್ತಾಯಿತ್ತು. ಇವಾಗ Q3 ರಿಸಲ್ಟ್ಸ್ ಯಾವ ಥರ ಬರುತ್ತೆ ಅಂತ ಯೋಚನೆ ಮಾಡಬೇಕು. ಹಂಗಂತ ಅದಕ್ಕೇನೋ ಇನ್ನೂ ತುಂಬ ಟೈಮ್ ಇದೆ ಅನ್ಕೊಂಬೇಡಿ. ನೆಕ್ಸ್ಟ್ ಮಂತ್ ಅಂದರೆ ಜಾನ್ವರಿ 2nd or 3rd ವೀಕಲ್ಲಿ Q3 ರಿಸಲ್ಟ್ಸ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ನೋಡಬೇಕು ಈ ಸಲ ಕ್ವಾರ್ಟರ್ಲಿ ರಿಸಲ್ಟ್ಸ್ ಓವರಾಲ್ ಎಲ್ಲ ಕಂಪನೀಸ್ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ ನೋಡಬೇಕು. ಸಿಯೆಟ್ ಟೈರ್ ಈ ಕಂಪನಿ ನೋಡಿದ್ರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋವ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಈ ಸಿಯೆಟ್ ಟೈರ್ ಇದು RP ಗೋಯಿಂಕಾ ಗ್ರೂಪ್ಗೆ ಸೇರಿರೋ ಕಂಪನಿ. ಇವರು ಬೈಕ್ಸ್ಗೆ, ಕಾರ್ಸ್ಗೆ, ಸ್ಕೂಟರ್ಸ್ಗೆ ಟೈರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ಇವತ್ತು 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂದರೆ ಇವರು ಕಾಮ್ಸೋ ಬ್ರ್ಯಾಂಡ್ನ ಅಕ್ವೈರ್ ಮಾಡಿದ್ದಾರೆ. 1900 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಕಾಮ್ಸೋ ಕಂಪನಿಯವರು ಅಗ್ರಿಕಲ್ಚರ್, ಕನ್ಸ್ಟ್ರಕ್ಷನ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್, ಪವರ್ ಸ್ಪೋರ್ಟ್ಸ್ ಈ ಥರ ವೆಹಿಕಲ್ಸ್ಗೆ ಬಳಸೋ ಹಲವಾರು ಟೈರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಅಕ್ವಿಸಿಷನ್ ಕಂಪ್ಲೀಟ್ ಆದಮೇಲೆ ಈ ಸಿಯೆಟ್ ಕಂಪನಿಯ CEO ಆದ ಅನಂತ್ ಗೋಯಂಕಾ ಅವರು ಇದು ನಮ್ಮ ಬಿಗ್ಗೆಸ್ಟ್ ಅಕ್ವಿಸಿಷನ್ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಟೈರ್ ಕಂಪನೀಸಲ್ಲಿ ಸ್ವಲ್ಪ ಮಾರ್ಜಿನ್ ಪ್ರೆಷರ್ ಕಾಣಿಸ್ತಾ ಇರ್ತದೆ. ಯಾಕಂದರೆ
ರಬ್ಬರ್ ಪ್ರೈಸ್ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಇದು ಒಂದು ರೀಸನಿಂದ, ಮತ್ತು ಇವಾಗ ಮಾರ್ಜಿನ್ಸ್ ಏನು ಫಾಲ್ ಆಗ್ತಾ ಇದೆ ಇದು 2026ಗೆಲ್ಲ ರಿಕವರ್ ಆಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಥರ ಅಕ್ವಿಸಿಷನ್ ಕಂಪ್ಲೀಟ್ ಆದಮೇಲೆ 23 ಅನಲಿಸ್ಟ್ಸಲ್ಲಿ 15 ಅನಲಿಸ್ಟ್ ಈ ಕಂಪನಿಗೆ ಬೈ ರೇಟಿಂಗೇ ಕೊಟ್ಟಿದ್ದಾರೆ, ಮತ್ತು 3 ಅನಲಿಸ್ಟ್ ಮಾತ್ರನೇ ಹೋಲ್ಡ್ ರೇಟಿಂಗ್ ಕೊಟ್ಟಿರೋದು. ಇನ್ನು ಮಿಕ್ಕಿರೋ 5 ಅನಲಿಸ್ಟು ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಇವಾಗ ಬೈ ರೇಟಿಂಗ್ ಕೊಟ್ಟಿರೋರೆಲ್ಲ ಈ ಸ್ಟಾಕ್ ನಿಯರ್ಲಿ 12% ಪೊಟೆನ್ಷಿಯಲ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ IIFL ಸೆಕ್ಯೂರಿಟೀಸ್ ಅವರು, ನೂಮ್ರಾ ಅವರು, ಈ ಅನಲಿಸ್ಟ್ ಎಲ್ಲ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಡಿಮ್ಯಾಟ್ ಅಕೌಂಟ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಆಗೋ ಪ್ರಮಾಣ ಕಮ್ಮಿ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಲಾಸ್ಟ್ 2 ಮಂತ್ಸಿಂದ ಮಾರ್ಕೆಟ್ಸ್ ಯಾವಾಗ ಕರೆಕ್ಟ್ ಆಗ್ತಾ ಬಂತೋ ಅವಾಗಿಂದನೂ ನಂಬರ್ ಆಫ್ ಡಿಮ್ಯಾಟ್ ಅಕೌಂಟ್ ಓಪನ್ ಆಗೋದು ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ನೋಡಿಕೊಂಡ್ರೆ ಈ ನವಂಬರ್ ಮಂತಲ್ಲಿ 32 ಲ್ಯಾಕ್ಸ್ ಡಿಮ್ಯಾಟ್ ಅಕೌಂಟ್ ಮಾತ್ರನೇ ಓಪನ್ ಆಗಿರೋದು. ಈ ಡೇಟಾ ನೋಡಿಕೊಂಡಾಗ ಈ ಓವರಾಲ್ 7 ಮಂತ್ಸಲ್ಲಿ ಈ ಲೋಯೆಸ್ಟ್ ಅಕೌಂಟ್ಸ್ ಓಪನ್ ಆಗಿರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದಕ್ಕೆ ಮೇನ್ ರೀಸನ್ ಏನಂದರೆ, ಒಂದು Q2 ರಿಸಲ್ಟ್ಸ್ ವೀಕಾಗಿ ಬಂದಿದೆ, ಅದ್ರ ಜೊತೆಗೆ FIS ಸೆಲ್ಲಿಂಗ್ ತುಂಬಾ ಜಾಸ್ತಿ ಆಗಿರೋದಕ್ಕೆ ಈ ಥರ ನಂಬರ್ ಆಫ್ ಡಿಮ್ಯಾಟ್ ಅಕೌಂಟ್ಸ್ ಕಮ್ಮಿ ಓಪನ್ ಆಗಿದೆ ಅಂತ ಪೋಸ್ಟ್ ಮಾಡಿದ್ದಾರೆ. ನೋಡಬೇಕು ಇವಾಗ FIS ಮತ್ತೆ ಇಂಡಿಯಾಗೆ ಬರ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಈ ಡಿಮ್ಯಾಟ್ ಅಕೌಂಟ್ಸ್ ಕೂಡ ಕಮ್ಮಿಂಗ್ ಟೈಮಲ್ಲಿ ಇನ್ಕ್ರೀಸ್ ಆಗುತ್ತಾ ಅಂತ. ರೋಟೋ ಪಂಪ್ಸ್ ಈ ಕಂಪನಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಅಬೌಟ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವ್ರಿಗೆ ಶನಿವಾರ ಹೊಸದಾಗಿ 400 ಆರ್ಡರ್ಸ್ ಬಂದಿದೆ. ಇವರು ರೀಸೆಂಟಾಗಿ ಲಾಂಚ್ ಮಾಡಿರೋ ಸೋಲಾರ್ ಸಬ್ಮರ್ಸಿಬಲ್ ಪಂಪಿಂಗ್ ಸಿಸ್ಟಮ್ಗೆ ಈ ಆರ್ಡರ್ ಬಂದಿರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಆರ್ಡರ್ಸ್ ತುಂಬ ಕಂಟ್ರೀಸಿಂದ ಬಂದಿದೆ ಅಂತಲೂ ಹೇಳಿದ್ದಾರೆ. ಅದರಲ್ಲಿ ನೋಡಿಕೊಂಡ್ರೆ ಆಸ್ಟ್ರೇಲಿಯಾಯಿಂದ ಆರ್ಡರ್ ಬಂದಿದೆ, ಸೌತ್ ಆಫ್ರಿಕಾಯಿಂದ ಸಹ ಆರ್ಡರ್ ಬಂದಿದೆ, ಮತ್ತು ನಮ್ಮ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಛತ್ತೀಸ್ಗಢದಿಂದ, ಮಹಾರಾಷ್ಟ್ರ ಸ್ಟೇಟಿಂದ ಈ ಕಂಪನಿಗೆ ಆರ್ಡರ್ಸ್ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಥರ ಪಂಪಿಂಗ್ ಸಿಸ್ಟಮ್ ಯಾವ್ಯಾವ ಸೆಗ್ಮೆಂಟಲ್ಲಿ ಬಳಸ್ತಾರೆ ಅಂದರೆ, ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟಲ್ಲಿ, ಶುಗರ್ ಇಂಡಸ್ಟ್ರೀಸಲ್ಲಿ, ಪೇಪರ್ ಇಂಡಸ್ಟ್ರೀಸಲ್ಲಿ, ಪೇಂಟ್ ಕಂಪನೀಸಲ್ಲಿ, ಮತ್ತು ಇದೇ ಥರ ಹಲವಾರು ಸೆಗ್ಮೆಂಟ್ಸಲ್ಲಿ ಈ ಕಂಪನೀಸ್ ಬಳಸ್ತಾರೆ. ಅದಕ್ಕೋಸ್ಕರನೇ ನಮಗೆ ಇಷ್ಟೊಂದು ಆರ್ಡರ್ಸ್ ಬರ್ತಾ ಇರೋದು ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಈ ಸ್ಟಾಕ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.